ಎಲ್ಲರಿಗೂ ಭಗತ್ ಸಿಂಗ್ ಎಜುಕೇಷನ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನದಲ್ಲಿ ನಾವು ಪ್ರಪಂಚದ ಪ್ರಮುಖ ಹುಲ್ಲುಗಾವಲುಗಳ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಹೆಸರು ಸಿದ್ದು ಅಂತ. ಹಾಗಾದರೆ ಪ್ರಪಂಚದ ಪ್ರಮುಖ ಹುಲ್ಲುಗಾವಲನ್ನು ಹೊಂದಿರುವಂತಹ ದೇಶಗಳ ಹೆಸರುಗಳನ್ನು ಒಂದೊಂದೇ ಇವಾಗ ನೋಡ್ತಾ ಹೋಗೋಣ. ಹಾಗಾದರೆ ಹುಲ್ಲುಗಾವಲನ್ನು ಹೊಂದಿರುವಂಥ ದೇಶಗಳು ಯಾವ್ಯಾವ ಸರ್ ಅಂದರೆ, ಒಂದು ಅಮೇರಿಕಾ, ಇನ್ನೊಂದು ದಕ್ಷಿಣ ಅಮೇರಿಕಾ, ಆಫ್ರಿಕಾ ಹಾಗೂ ದಕ್ಷಿಣ ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ಹಂಗೇರಿ ಹಾಗೂ ಗಾಯನ. ಆಯಿತಾ, ಇವುಗಳ ಬಗ್ಗೆ ಇವಾಗ ಒಂದೊಂದಾಗಿ ಆ ದೇಶದ ಪ್ರಾಮುಖ್ಯತೆ ಹಾಗೂ ಹುಲ್ಲುಗಾವಲ ಬಗ್ಗೆ ಸ್ವಲ್ಪ ತಿಳ್ಕೊತ ಹೋಗೋಣ ಇವಾಗ. ಆಯಿತಾ, ಹಾಗಾದರೆ ಬನ್ನಿ ಇವಾಗ ಅಮೇರಿಕಾ. ಯಾವ ಅಮೇರಿಕಾ ಅಂದರೆ ಉತ್ತರ ಅಮೇರಿಕಾ. ಈ ಉತ್ತರ ಅಮೇರಿಕಾ ಯಾವ ಮಾದರಿ ಹುಲ್ಲುಗಾವಲನ್ನು ಹೊಂದಿದೆ ಸರ್ ಅಂದರೆ, ಈ ಉತ್ತರ ಅಮೇರಿಕಾ ಪ್ರೈರಿ, ಅದು ಪ್ರೈರಿ ಮಾದರಿಯ ಏನು ಮಾಡುತ್ತಿದ್ದು, ಪ್ರೈರಿ ಮಾದರಿಯ ಹುಲ್ಲುಗಾವಲನ್ನು ಹೊಂದಿದೆ. ಆಯಿತಾ, ಈಗ ಇನ್ನು ನೆಕ್ಸ್ಟ್ ಈಗ ದಕ್ಷಿಣ ಅಮೇರಿಕಾ. ದಕ್ಷಿಣ ಅಮೇರಿಕಾ ಯಾವ ರೀತಿಯ ಹುಲ್ಲುಗಾವಲನ್ನು ಹೊಂದಿದೆ ಸರ್ ಅಂದರೆ, ಈ ದಕ್ಷಿಣ ಅಮೇರಿಕಾ ಪಂಪಸ್, ಇದೇನು ಮಾಡಿದೆ, ಪಂಪಸ್ ಮಾದರಿ ಏನು ಮಾಡುತ್ತೆ, ಹುಲ್ಲುಗಾವಲನ್ನು ಹೊಂದಿದೆ. ಹಾಗಾದರೆ ಈ ದಕ್ಷಿಣ ಅಮೇರಿಕಾದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಇವಾಗ. ಪ್ರಪಂಚದ ಅತ್ಯಂತ ಎತ್ತರವಾದ ಜಲಪಾತ ಯಾವುದಂದರೆ ಏಂಜಲ್ ಜಲಪಾತ. ಇದು ದಕ್ಷಿಣ ಅಮೇರಿಕಾ ಏನು ಮಾಡುತ್ತೆ, ಖಂಡದಲ್ಲಿ ಕಂಡುಬರುತ್ತೆ. ಸ್ಟಾಪ್ ಮಾಡಿದ್ದೇನೆ. ಹಾಗೆ ಈ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡವಾದ ನದಿ ಯಾವುದಂದರೆ ಅಮೆಜಾನ್ ನದಿ ಸಹ ಇಲ್ಲಿ ಕಂಡುಬರುತ್ತೆ. ಯಾವ ನದಿ? ಅಮೆಜಾನ್ ನದಿ. ಹಾಗಾದರೆ ಈ ಅಮೇರಿಕದ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ಈ ಅಮೇರಿಕ ದೇಶಕ್ಕೆ ಅಮೇರಿಕಾ ಅಂತ ಹೆಸರು ಹೇಗೆ ಬಂತಂದರೆ, ಈ ಅಮೇರಿಕ ದೇಶದಲ್ಲಿ ಮೊದಲು ಇಟಲಿ, ಯಾವುದು ಇಟಲಿಯ ವೆಸ್ಪುಸಿ ಏನು ಮಾಡ್ತಾನೆ, ವೆಸ್ಪುಸಿಯು ಏನು ಮಾಡ್ತಾನೆ, ಇಟಲಿ ಇವನೇನು ಮಾಡ್ತಾನೆ ಅಂದರೆ, ಫಸ್ಟಿಗೆ ಕಂಡಿಡಿದು ಯಾವುದಂದರೆ ಅಮೆಜಾನ್ ನದಿ ತೀರಕ್ಕೆ ಬರ್ತಾನೆ. ಅಮೆಜಾನ್ ನದಿ ತೀರವನ್ನು ಏನು ಮಾಡ್ತಾನೆ ಇವನು, ಅಮೆಜಾನ್ ಪ್ರಪಂಚದ ಅತ್ಯಂತ ದೊಡ್ಡದಾದ ನದಿ ಅದಂದರೆ ಅಮೆಜಾನ್ ನದಿಯನ್ನು ಇವನು ಏನು ಮಾಡ್ತಾನೆ, ಮೊದಲು ಶೋಧಿಸ್ತಾನೆ. ಆಮೇಲೆ ಏನು ಮಾಡ್ತಾನೆ, ಈ ದಕ್ಷಿಣ ಅಮೇರಿಕಾ ಖಂಡವನ್ನು ಕಂಡುಹಿಡಿತಾನೆ. ಹಾಗೆ ಅದರ ಒಂದು ನೆನಪಿಗೋಸ್ಕರ ಏನು ಮಾಡುತ್ತೆ ಅಂದರೆ, ಭೂಗೋಳಶಾಸ್ತ್ರದ ಶಾಸ್ತ್ರಜ್ಞರಾದಂಥ ಮಾರ್ಟಿನ್ ಮುಲ್ಲರ್ ಹಾಗೂ ಮಾರ್ಟಿನ್ ವಾಲ್ಡ್ ಸಿ ಮುಲ್ಲರ್ ಅವ್ರು ಏನು ಮಾಡ್ತಾರೆ, ಈ ಅಮೇರಿಕ ದೇಶಕ್ಕೆ ಅಮೇರಿಕಾ ಎಂದು ಹೆಸರು ಏನು ಮಾಡ್ತಾರೆ, ಈ ವೆಸ್ಪುಸಿ ಏನು ಮಾಡ್ತಾನೆ, ಇಟಲಿಯ ಅಮೇರಿಗೋ, ಇವನು ಪೂರ್ತಿ ಹೆಸರು ಅಂದರೆ ಇಟಲಿಯ ಅಮೇರಿಗೋ ಅಂತ ಇರುತ್ತೆ ವೆಸ್ಪುಸಿ ಹೆಸರು. ಹಾಗಾದರೆ ಅವನೇನು ಮಾಡ್ತಾನೆ ಅಂದರೆ, ಜರ್ಮನಿ ಶಾಸ್ತ್ರಜ್ಞ ಮಾರ್ಟಿನ್ ವಾಲ್ಡ್ ಸಿ ಮುಲ್ಲರ್ ಅವ್ರು ಏನು ಮಾಡ್ತಾರೆ ಅಂದರೆ, ಇವನು ಒಂದು ಹೆಸರನ್ನು ಏನು ಮಾಡ್ತಾರೆ, ಇದೊಂದು ಅಮೇರಿಕ ದೇಶಕ್ಕೆ ಇಡಿ ಅಂತ ಏನು ಮಾಡ್ತಾರೆ ಅಂದರೆ, ಅವ್ರೇನು ಮಾಡ್ತಾರೆ ಅಂದರೆ, ಭೂಗೋಳಶಾಸ್ತ್ರಜ್ಞಾನ ಆಗಿರುತ್ತೆ, ಅವ್ರು ಏನು ಮಾಡ್ತಾರೆ, ಸಲಹೆ ಕೊಡ್ತಾರೆ. ಅದೇ ಏನು ಮಾಡುತ್ತೆ, ಮುಂದೆ ಅಮೇರಿಕ ದೇಶವಾಗಿ ಏನು ಮಾಡುತ್ತೆ, ಆ ಒಂದು ಹೆಸರನ್ನು ಪಡೆಯುತ್ತೆ. ಇದು ಅಮೇರಿಕ ದೇಶ ಅಂತ ಹೆಸರು ಬಂದಿದ್ದು ಮೂಲ ಕಾರಣ. ಹಾಗಾದರೆ ಈ ಅಮೇರಿಕದ ಬಗ್ಗೆ ಇನ್ನೂ ತಿಳ್ಕೊಬೇಕಂದ್ರೆ ನಾವು ಅಮೇರಿಕ ಅಲ್ವಾ, ಈ ಅಮೇರಿಕ ದೇಶದ ಮೊದಲ ಅಧ್ಯಕ್ಷರು ಯಾರಾಗಿರ್ತಾರೆ ಸರ್ ಅಂದರೆ, ಅಮೇರಿಕ ದೇಶದ ಮೊದಲ ಅಧ್ಯಕ್ಷರು ಯಾರಂದರೆ ಜಾರ್ಜ್ ವಾಷಿಂಗ್ಟನ್ ಎಂಬನು ಏನು ಮಾಡ್ತಾನೆ, ಅಮೇರಿಕ ದೇಶದ ಮೊದಲ ಅಧ್ಯಕ್ಷ ಆಗಿರ್ತಾನೆ. ಹಾಗಾದರೆ ಅಮೇರಿಕ ದೇಶದ 45ನೇ ಅಧ್ಯಕ್ಷ ಯಾರಾಗಿರ್ತಾರೆ ಸರ್ ಅಂದರೆ ಡೊನಾಲ್ಡ್ ಟ್ರಂಪ್ ಆಗಿರ್ತಾನೆ. ಹಾಗಾದರೆ ಅಮೇರಿಕ ದೇಶದ 46ನೇ ಅಧ್ಯಕ್ಷ ಯಾರಂದರೆ ಜೋ ಬಿಡನ್ ರವರು ಏನು ಮಾಡ್ತಾರೆ ಇವಾಗ ಅಮೇರಿಕ ದೇಶದ 46ನೇ ಅಧ್ಯಕ್ಷ. ಹಾಗಾದರೆ ಅಮೇರಿಕ ದೇಶದ ಇವಾಗ ಪ್ರಸ್ತುತ ಇರುವಂಥ ಉಪಾಧ್ಯಕ್ಷರು ಯಾರಂದರೆ ಇವರು ಕಮಲಾ ಹ್ಯಾರಿಸ್ ಅಂತ. ಇವರು ಏನು ಮಾಡ್ತಾರೆ, ಮೊದಲ ಭಾರತೀಯ ಮೂಲದವರು ಹಾಗೂ ಕಪ್ಪವರ್ಣೀಯ ಮಹಿಳೆ ಅಂತ ಸಹ ಇವ್ರನ್ನ ಕರೀತಾರೆ. ಹೀಗಾದರೆ ಈಗ ಅಮೇರಿಕ ದೇಶದ ರಾಜಧಾನಿ ಯಾವುದಂದರೆ ವಾಷಿಂಗ್ಟನ್ DC, ಇದು ಅಮೇರಿಕ ದೇಶದ ರಾಜಧಾನಿ. ಹಾಗಾದರೆ ಅಮೇರಿಕ ದೇಶದ ಕರೆನ್ಸಿ ಯಾವುದು ಸರ್ ಅಂದರೆ, ಅಮೇರಿಕ ದೇಶದ ಕರೆನ್ಸಿ ಯಾವುದಂದರೆ ಡಾಲರ್ ಮಾದರಿ ಏನು ಮಾಡ್ತಿದ್ದು ಕರೆನ್ಸಿಯನ್ನು ಹೊಂದಿದೆ. ಆಯಿತಾ, ಇವಾಗ ನೆಕ್ಸ್ಟ್ ಹುಲ್ಲುಗಾವಲ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ಅಮೇರಿಕಾ ಅಂತ ಒಂದು ದೇಶ ಬಂದಿದ್ದ ಕಾರಣ ಅದ್ರ ಬಗ್ಗೆ ಸ್ವಲ್ಪ ನಂಗೆ ತಿಳಿದಷ್ಟು ಅಷ್ಟು ಮಾಹಿತಿನ ಹೇಳಿದ್ದೀನಿ. ಈಗ ನೆಕ್ಸ್ಟ್ ಯಾವ ಹುಲ್ಲುಗಾವಲು ಬರ್ತಂದ್ರೆ, ಈಗ ಆಫ್ರಿಕಾ. ಈ ಆಫ್ರಿಕಾ
ಆಫ್ರಿಕಾ ಸವನ್ನ ಮಾದರಿ ಏನು ಮಾಡುತ್ತದೆ, ಹುಲ್ಲುಗಾವಲನ್ನು ಏನು ಮಾಡುತ್ತಾ ಹೊಂದಿದೆ. ಹಾಗೂ ಇನ್ನೊಂದು ವಿಷಯ ಏನಂದರೆ, ಈಗ ಉತ್ತರ ಅಮೆರಿಕನ ಏನಂತ ಕರೀತಾರೆ ಅಂದರೆ ಪೈರಿಸ್ಗಳ ನಾಡು ಅಂತ ಕರೀತಾರೆ, ಹಾಗೂ ದಕ್ಷಿಣ ಅಮೆರಿಕಗಳನ್ನ ಆ್ಯಂಡೀಸ್ಗಳ ನಾಡು ಅಂತ ಸಹ ಕರೀತಾರೆ. ಆಯಿತಾ, ಇದು ಆಫ್ರಿಕಾದ ಯಾವುದಂದರೆ ಸವನ್ನ ಮಾದರಿ ಹುಲ್ಲುಗಾವಲನ್ನು ಹೊಂದಿದೆ. ಹಾಗಾದರೆ ನೆಕ್ಸ್ಟ್ ಈಗ ಇನ್ನೊಂದು ಬರೋದು ಯಾವುದಂದರೆ ದಕ್ಷಿಣ ಆಫ್ರಿಕಾ. ಈ ದಕ್ಷಿಣ ಆಫ್ರಿಕಾದ ಹುಲ್ಲುಗಾವಲು ಯಾವುದಂದರೆ, ಈ ದಕ್ಷಿಣ ಆಫ್ರಿಕಾದ ಹುಲ್ಲುಗಾವಲು ವೈಲ್ಡಿ ಅಥವಾ ಇನ್ನೊಂದು ವೈಡ್ಸ್ ಸಹ ಅಂತ ಕರೀತಾರೆ. ಅಂದರೆ ಎಕ್ಸಾಮ್ನಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡ್ಕೋಬೇಕು. ವೈಲ್ಡ್ ಬಂದರೂ ನಾಲ್ಕರಿ ಅಥವಾ ವೈಡ್ಸ್ ಬಂದರೂ ಸಹ ಏನು ಮಾಡುತ್ತೆ, ಆಪ್ಷನಲ್ಲಿದ್ದರೆ ಆಗಬೇಕು. ಆಯಿತಾ, ಇದು ದಕ್ಷಿಣ ಆಫ್ರಿಕಾ ವೈಲ್ಡ್ಸ್ ಮಾದರಿ ಏನು ಮಾಡುತ್ತೆ, ಹುಲ್ಲುಗಾವಲನ್ನು ಹೊಂದಿದೆ. ಹಾಗಾದರೆ ಸರಿ, ಇದ್ರ ಬಗ್ಗೆ ತಿಳ್ಕೊಂಡು ಹೋಗುವ. ಈಗ ದಕ್ಷಿಣ ಆಫ್ರಿಕಾದ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹೋಗೋಣ. ಹಾಗಾದರೆ ದಕ್ಷಿಣ ಆಫ್ರಿಕಾದ ಈಗ ಪ್ರೆಸೆಂಟ್ ಅಧ್ಯಕ್ಷರು ಯಾರಾದ್ರು ಅಂದರೆ ಸಿರಿಯಲ್ ರಾಮಫೋಸಾ ಅವ್ರು ಏನು ಮಾಡ್ತಾರೆ, ದಕ್ಷಿಣ ಆಫ್ರಿಕಾದ ಈಗ ಪ್ರೆಸೆಂಟ್ ಇವಾಗ ಅಧ್ಯಕ್ಷರು. ಹಾಗಾದರೆ ಈ ದಕ್ಷಿಣ ಆಫ್ರಿಕಾ ಯಾವ ಮಾದರಿಯ ಕರೆನ್ಸಿಯನ್ನು ಹೊಂದಿದೆ ಸರ್ ಅಂದರೆ, ಇದು ರನ್ನಾಡ್ ಮಾದರಿ ಏನು ಮಾಡುತ್ತಿದೆ, ದಕ್ಷಿಣ ಆಫ್ರಿಕಾ ಕರೆನ್ಸಿಯನ್ನು ಹೊಂದಿದೆ. ಹಾಗಾದರೆ ಈ ದಕ್ಷಿಣ ಆಫ್ರಿಕಾದ ರಾಜಧಾನಿ ಅಂತಂದರೆ, ಈ ದಕ್ಷಿಣ ಆಫ್ರಿಕಾವು ಪ್ರಮುಖವಾಗಿ 3 ರಾಜಧಾನಿಗಳನ್ನು ಹೊಂದಿರುತ್ತೆ. ಯಾಕಂದರೆ ಅಲ್ಲಿನ ಆಡಳಿತ ದೃಷ್ಟವಾಗಿರ್ಬೋದು, ಕರಿಯರು ಬಿಳಿಯರು ಎಂಬ ಒಂದು ತಾರತಮ್ಯವಾಗಿರ್ಬೋದು, ಅದು 20ನೇ ಶತಮಾನದಿಂದ ಸಹ ಏನು ಮಾಡುತ್ತೆ, ಅಲ್ಲೊಂದು ದೊಡ್ಡದಾಗಿ ಒಂದು ಅಲ್ಲಿ ಇದ್ದಂಥ ಒಂದು ತಾರತಮ್ಯ ಹಾಗೂ ವಿಕ್ಟೋರಿಯಾ ವಸಾಹತುನ ಪ್ರಭಾವ ಆಗಿರ್ಬೋದು. ಹಾಗೂ ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಯಾರನ್ನು ಕರೀತಾರೆ ಅಂದರೆ ನೆಲ್ಸನ್ ಮಂಡೇಲನವ್ರನ್ನ ಕರೀತಾರೆ. ಈ ದಕ್ಷಿಣ ಆಫ್ರಿಕಾ ಈ ದೇಶಕ್ಕೆ ಗಾಂಧೀಜಿಯವರು ಸಹ ಹೋಗಿದ್ದರು. ಅದು ಯಾಕಂತ ಇನ್ನೊಂದು ಕ್ಲಾಸಲ್ಲಿ ಬಂದುವಾಗ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಈಗ ದಕ್ಷಿಣ ಆಫ್ರಿಕಾ 3 ರಾಜಧಾನಿಗಳನ್ನು ಹೊಂದಿದೆ ಅಂತ ಹೇಳಿದಲ್ವ. ಹಾಗಾದರೆ ಮೊದಲೇದು ಯಾವುದಂದರೆ ಒಂದು ಪ್ರಾಟೋರಿಯಾ ಅಂತ. ಏನು ಸರ್ ಈ ಪ್ರಾಟೋರಿಯಾ ಅಂದರೆ ಇದು ಆಡಳಿತದ ರಾಜಧಾನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ಕೇಪ್ ಟೌನ್. ಏನು ಸರ್ ಈ ಕೇಪ್ ಟೌನ್ ಅಂದರೆ ಇದು ಶಾಸಕಾಂಗದ ರಾಜಧಾನಿ. ಹಾಗೂ ಇನ್ನೊಂದು ಯಾವುದಂದರೆ ಬ್ಲೂಮ್ ಪಾಯಿಂಟನ್. ಏನು ಸರ್ ಈ ಬ್ಲೂಮ್ ಪಾಯಿಂಟನ್ ಅಂದರೆ ಇದು ನ್ಯಾಯಾಂಗದ ಒಂದು ರಾಜಧಾನಿ. ಈ ರೀತಿಯಾಗಿ ದಕ್ಷಿಣ ಆಫ್ರಿಕಾ ಏನು ಮಾಡುತ್ತೆ ಅಂದರೆ ತನ್ನ ಆಡಳಿತ ಒಂದು ದೃಷ್ಟಿಕೋನ ಇಟ್ಕೊಂಡು 3 ರಾಜಧಾನಿಗಳನ್ನು ಸಹ ಹೊಂದಿದೆ. ಆಯಿತಾ, ಈಗ ಈ ದಕ್ಷಿಣ ಆಫ್ರಿಕಾ ಖಂಡವನ್ನು ಏನಂತ ಕರೀತಾರೆ ಅಂದರೆ ಕಗ್ಗತ್ತಲೆ ಖಂಡ ಅಂತಲೂ ಕರೀತಾರೆ, ಕನ್ನಡಿಯ ಪ್ರತಿಬಿಂಬ ಖಂಡ ಅಂತಲೂ ಕರೀತಾರೆ. ಅದೇ ದಕ್ಷಿಣ ಆಫ್ರಿಕಾದಲ್ಲಿ ಏನು ಮಾಡ್ತಾರೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಏಡ್ಸ್ ರೋಗಿಗಳನ್ನು ಹೊಂದಿರುವಂಥ ದೇಶ ಯಾವುದಂದರೆ ದಕ್ಷಿಣ ಆಫ್ರಿಕಾ. ಸರ್ ಇವೆಲ್ಲ ಎಕ್ಸಾಮಿಗೆ ಕೇಳಿದರೆ ಎಕ್ಸಾಮ್ಗೂ ಬರ್ತವೆ. ಯಾಕಂದರೆ CET ಅಂದರೆ ಯಾವುದೇ ಒಂದು ತಿಳ್ಕೊಂಡು ಸೀಮಿತವಾಗಿರೋದಲ್ಲ, ಎಲ್ಲನೂ ತಿಳ್ಕೊಬೇಕಾಗುತ್ತೆ. ಯಾವ ರೀತಿ ಹೆಂಗೆ ಕ್ವಶನ್ ಕೇಳ್ತಾನೋ ಗೊತ್ತಾಗಲ್ಲ. ನಾವೇನು ಮಾಡ್ಬೇಕು, 100 ಮಾರ್ಕ್ಸ್ ಇರುತ್ತಲ್ವ, ಈ 100 ಮಾರ್ಕ್ಸಿಗೆ 100 ಮಾರ್ಕ್ಸ್ನ ತೆಗಿಬೇಕಂದ್ರೆ ನಾವು ಎಷ್ಟು ಓದಿದ್ರೂ ಕಮ್ಮಿನೇ, ಎಷ್ಟು ತಿಳ್ಕೊಂಡ್ರೂ ಕಮ್ಮಿನೇ. ಯಾಕಂದರೆ ಇದು ಸ್ಪರ್ಧಾತ್ಮಕ ಒಂದು ಜಗತ್ತು. ಹೀಗಾಗಿದ್ರೆ 3 ರಾಜಧಾನಿಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಭೂಮಿ ಮೇಲಿನ ಅತ್ಯಂತ ದೊಡ್ಡ ಪ್ರಾಣಿ ಯಾವುದಂದರೆ ದಕ್ಷಿಣ ಆಫ್ರಿಕಾದ ಅದು ಕಾಡಾನೆ. ಭೂಮಿ ಮೇಲಿನ ಅತ್ಯಂತ ದೊಡ್ಡದಾದ ಪ್ರಾಣಿ ಇದು. ಈ ದಕ್ಷಿಣ ಆಫ್ರಿಕಾದಲ್ಲಿ ಬರುವಂಥ ಒಟ್ಟು ದೇಶಗಳಷ್ಟಂದರೆ 54 ದೇಶಗಳು ಬರ್ತವೆ. ಪ್ರಪಂಚದ ಅತ್ಯಂತ ದೊಡ್ಡ ಖಂಡ ಯಾವುದಂದರೆ ಏಷ್ಯಾ ಖಂಡ. ನಂತರ 2ನೇ ಖಂಡ ಯಾವುದಂದರೆ ಆಫ್ರಿಕಾ ಖಂಡ. ಇದು ನೆನಪಿರಲಿ. ಈಗ 3ನೇ ಒಂದು ದೇಶ ಹಾಗೂ ಅದರ ಹುಲ್ಲುಗಾವಲು ಹಾಗೂ ಅದರ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ? ಈಗ ಬರೋದು ಆಸ್ಟ್ರೇಲಿಯಾ ಬಗ್ಗೆ ತಿಳ್ಕೊಳ್ಳೋಣ. ಆಸ್ಟ್ರೇಲಿಯಾ ಯಾವ ಮಾದರಿಯ ಹುಲ್ಲುಗಾವಲನ್ನು ಹೊಂದಿದೆ ಸರ್? ಆಸ್ಟ್ರೇಲಿಯಾ ಡೌನ್ಸ್ ಮಾದರಿ ಏನು ಮಾಡುತ್ತೆ, ಹುಲ್ಲುಗಾವಲನ್ನು ಹೊಂದಿದೆ. ಅದು ಡೌನ್ಸ್, ಈ ಡೌನ್ಸ್ ಮಾದರಿಯ ಹುಲ್ಲುಗಾವಲನ್ನು ಹೊಂದಿದೆ. ಹೀಗಾದರೆ ಆಸ್ಟ್ರೇಲಿಯಾ ದೇಶದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈಗ ಆಸ್ಟ್ರೇಲಿಯಾ ದೇಶದ ಯಾರಂದರೆ ಪ್ರೈಮ್ ಮಿನಿಸ್ಟರ್ ಯಾರಾದರೆ ಆಂಥೋನಿ ಅಲ್ಬನೀಸ್ ಅವರು. ಸರ್ ಇವರು ಎಷ್ಟನೇ ಪ್ರೈಮ್ ಮಿನಿಸ್ಟರ್ ಅಂದರೆ 31ನೇ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಇವರು ಆಸ್ಟ್ರೇಲಿಯಾ ದೇಶದವರು. ಆಯಿತಾ, ಈಗ ನೆಕ್ಸ್ಟ್ ಸರ್ ಆಸ್ಟ್ರೇಲಿಯಾ ಇವಾಗ ಯಾವ ರಾಜಧಾನಿಯನ್ನು ಹೊಂದಿದೆ? ಸರಿ ಈಗಲ್ಲ, ಈಗ ಆಸ್ಟ್ರೇಲಿಯಾದ ರಾಜಧಾನಿ ಯಾವುದಂದರೆ ಯಾವುದು?
ಕ್ಯಾನ್ಬೆರಾ. ಈ ಕ್ಯಾನ್ಬೆರಾ ಏನಿದು ಆಸ್ಟ್ರೇಲಿಯಾದ ರಾಜಧಾನಿ. ಹಾಗಾದರೆ ಈ ಕ್ಯಾನ್ಬೆರಾ ಎಲ್ಲಿ ಕಂಡು ಬರುತ್ತೆ ಸರ್ ಅಂದರೆ, ಇದು ಮ್ಯಾಪ್ ಇತ್ತು ಸಿಗಿಲ್ಲ, ಹೋಗಲಿ ಒಳಗಡೆ ಇತ್ತು, ಆಮೇಲೆ ತೋರಿಸ್ತೀನಿ. ಈ ಕ್ಯಾನ್ಬೆರಾ ಹಿಂದೂ ಮಹಾಸಾಗರ ಹಾಗೂ ಪೆಸಿಫಿಕ್ ಸಾಗರಗಳ ಮಧ್ಯೆ ಏನು ಮಾಡುತ್ತೆ, ಈ ಕ್ಯಾನ್ಬೆರಾ ಆಸ್ಟ್ರೇಲಿಯಾದ ರಾಜಧಾನಿ ಏನು ಮಾಡುತ್ತಿದ್ದು ಕಂಡುಬರುತ್ತೆ. ಹಾಗಾದರೆ ಆಸ್ಟ್ರೇಲಿಯಾ ಯಾವ ಮಾದರಿ ಕರೆನ್ಸಿಯನ್ನು ಹೊಂದಿದೆ ಸರ್ ಅಂದರೆ, ಆಸ್ಟ್ರೇಲಿಯಾ ಸಹ ಇದು ಡಾಲರ್ ಮಾದರಿ ಏನು ಮಾಡುತ್ತೆ ಕರೆನ್ಸಿಯನ್ನು ಹೊಂದಿದೆ. ಹಾಗಾದರೆ ಈ ಆಸ್ಟ್ರೇಲಿಯಾವನ್ನು ಕಂಡುಹಿಡಿದವನು ಯಾರು ಸರ್ ಅಂತಂದರೆ, ಈ ಆಸ್ಟ್ರೇಲಿಯಾ ಖಂಡವನ್ನು ಕಂಡುಹಿಡಿದವನು ಯಾರು ಅಂದರೆ ಜೇಮ್ಸ್ ಕುಕ್ ಅಂತ. ಯಾರ? ಜೇಮ್ಸ್ ಕುಕ್. ಇವನೇನು ಮಾಡ್ತಾನೆ, ಆಸ್ಟ್ರೇಲಿಯಾವನ್ನು ಖಂಡವನ್ನು ಕಂಡುಹಿಡಿತಾನೆ. ಈಗ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಯಾವುದು ಸರ್ ಅಂದರೆ, ಆಸ್ಟ್ರೇಲಿಯಾ ರಾಷ್ಟ್ರೀಯ ಪ್ರಾಣಿ ಯಾವುದು? ಕಾಂಗೂರ್. ಕಾಂಗೂರ್ ಇದು ಆಸ್ಟ್ರೇಲಿಯಾ ರಾಷ್ಟ್ರದ ಪ್ರಾಣಿ ಆಗಿದ್ದು. ಕಾಂಗೂರ್ ಏನು ಮಾಡುತ್ತೆ, ತನ್ನ ಮಗುವನ್ನು ರಕ್ಷಿಸೋಸ್ಕರ ಚೀಲವನ್ನು ಹೊಂದಿರುತ್ತೆ. ಆದರೆ ತನ್ನ ಮಗುವನ್ನು ತಾಯಿ ಸ್ವಯಂ ರಕ್ಷಣೆಯನ್ನು ಮಾಡಿಕೊಳ್ಳುತ್ತೆ. ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ಕಾಂಡದ ಬಗ್ಗೆ ತಿಳ್ಕೊಂಡು ಹೋಗೋಣ, ಹುಲ್ಗಾವಲ್ ಬಗ್ಗೆ, ಆಯಿತಾ. ನೆಕ್ಸ್ಟ್ ಇವಾಗ ಬರೋದು ಏಷ್ಯಾ. ಇದು ಏಷ್ಯಾ ಯಾವ ಮಾದರಿಯ ಹುಲ್ಗಾವಲನ್ನು ಹೊಂದಿದೆ ಸರ್ ಅಂತಂದರೆ, ಏಷ್ಯಾ ಇದು ಸ್ಟೆಫಿಸ್ ಏನು ಮಾಡುತ್ತೆ, ಸ್ಟೆಫಿಸ್ ಮಾದರಿಯ ಹುಲ್ಗಾವಲನ್ನು ಹೊಂದಿದೆ. ಹಾಗಾದರೆ ಈ ಏಷ್ಯಾ ಖಂಡದಲ್ಲಿ ಕಂಡುಬರುವಂಥ ಒಟ್ಟು ರಾಷ್ಟ್ರಗಳು ಎಷ್ಟು ಸರ್ ಅಂದರೆ 48 ರಾಷ್ಟ್ರಗಳು. ಹಾಗಾದರೆ ಈ ಏಷ್ಯಾ ಖಂಡ ಅಂದರೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದಂದರೆ ಏಷ್ಯಾ ಖಂಡ. ಈ ಏಷ್ಯಾ ಖಂಡದಲ್ಲಿ ಕಂಡುಬರುವಂತಹ ಪ್ರಮುಖವಾದ ಏಷ್ಯಾ ಖಂಡದ ಅತ್ಯಂತ ದೊಡ್ಡ ಮರುಭೂಮಿ ಯಾವುದಂದರೆ ಗೋಬಿ ಮರುಭೂಮಿ. ಯಾವುದು? ಈ ಗೋಬಿ ಮರುಭೂಮಿ. ಸರ್, ಈ ಗೋಬಿ ಮರುಭೂಮಿ ಎಲ್ಲಿ ಕಂಡು ಬರುತ್ತೆ ಅಂದರೆ, ಈ ಗೋಬಿ ಮರುಭೂಮಿ ಚೀನಾ ಹಾಗೂ ಮಂಗೋಲಿಯಾ ದೇಶಗಳ ಮಧ್ಯೆ ಏನು ಮಾಡುತ್ತಿದ್ದು ಹಂಚಿಕೆ ಆಗಿದೆ. ಏಷ್ಯಾ ಖಂಡದ ಅತ್ಯಂತ ದೊಡ್ಡ ಮರುಭೂಮಿ. ಹಾಗಾದರೆ ಸರ್, ಏಷ್ಯಾ ಖಂಡದ ಅತ್ಯಂತ ದೊಡ್ಡ ನದಿ ಯಾವುದಂದರೆ ಯಾಂಗ್ಟೇಜ್ ನದಿ. ಹಾಗಾದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಖಂಡ ಯಾವುದಂದರೆ ಏಷ್ಯಾ ಖಂಡ ಅಂತ ತಿಳ್ಕೊಂಡ್ವಾ. ಹಾಗಾದರೆ ಏಷ್ಯಾ ಖಂಡ. ಹಾಗಾದರೆ ಪ್ರಪಂಚದಲ್ಲಿ ಈಗ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ ಯಾವುದಂದರೆ ಯಾವುದು? ಭಾರತ. ಯಾವುದಂದರೆ ಇದು ಭಾರತ, ನಮ್ಮ ಭಾರತ. ಈಗ 2ನೇ ಸ್ಥಾನದಲ್ಲಿ ಯಾವುದಿತ್ತು ಸರ್ ಅಂತಂದರೆ, ಈಗ 2ನೇ ಸ್ಥಾನದಲ್ಲಿ ಚೀನಾ ಐತೆ. 2ನೇ ಸ್ಥಾನದಲ್ಲಿ ಇವಾಗ ಚೀನಾ ಐತಲ್ವ. ಈಗ ನಾವು ಭಾರತ ಅಂತ ಹೆಸರು ಬಂದ ಒಂದು ಕಾರಣ, ಈಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ದೇಶ ಯಾವುದಂದರೆ ನಮ್ಮ ಭಾರತ. ಯಾವುದು? ನಮ್ಮ ಭಾರತ ಏನು ಮಾಡುತ್ತೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ. ಹಾಗಾದರೆ ಭಾರತದ ಮೊದಲ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿತ್ತು ಸರ್ ಅಂತಂದರೆ, ಭಾರತದ ಮೊದಲ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿತ್ತು ಅಂದರೆ ಸಿಂಹ ಆಗಿತ್ತು. ಎಷ್ಟಂದರೆ ಇದು 1972ರ ಹಿಂದೆ. ಏನಿದು? 1972ರ ಹಿಂದೆ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿತ್ತು ಅಂದರೆ ಸಿಂಹ ಆಗಿತ್ತು. ಹಾಗಾದರೆ 1972 ನಂತರ ಏನಾಯಿತು ಸರ್ ಅಂತಂದರೆ, ಈಗ 1972 ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಂದರೆ ಹುಲಿ. 1972 ನಂತರ ಭಾರತ ರಾಷ್ಟ್ರೀಯ ಪ್ರಾಣಿ ಯಾವುದಂದರೆ ಹುಲಿ. ಹಾಗಾದರೆ 2018ರ ಇದೊಂದು ಮಾದರಿ ಅಥವಾ ಗಣತಿಯ ಪ್ರಕಾರ ಭಾರತದಲ್ಲಿರುವಂಥ ಎಷ್ಟು ಹುಲಿಗಳಿದ್ವು ಅಂದರೆ 2967 ಏನು ಮಾಡುತ್ತೆ ಹುಲಿಗಳಿದ್ವು. ಈಗ ಪ್ರೆಸೆಂಟ್ ಎಷ್ಟಿದ್ದಾವೆ ಅಂತ ಇನ್ನೊಂದು ಕ್ಲಾಸಲ್ಲಿ ಬಂದಾಗ ಈ ಹುಳುಗಳ ಬಗ್ಗೆ ಏನು ಮಾಡ್ತೀನಿ, ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ಕೊಡ್ತೀನಿ. ಈಗ ಏಷ್ಯಾ ಖಂಡ ಗೊತ್ತಾಯ್ತಲ್ಲ. ಇದು ಏಷ್ಯಾ ಯಾವ ಮಾದರಿಯ ಹುಲ್ಗಾವಲು ಹೊಂದಿದೆ ಅಂದರೆ ಸ್ಟೆಫಿಸ್ ಮಾದರಿಯ ಹುಲ್ಗಾವಲನ್ನು ಹೊಂದಿದೆ. ಈಗ ನೆಕ್ಸ್ಟ್ ಒಂದೊಂದೇ ಇವಾಗ ತಿಳ್ಕೊಳ್ಳೋಣ. ಈಗ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಗಾಯನ ಅಂತ ಬರುತ್ತೆ. ಸರ್ ಏನು ಗಾಯನ ಸರ್? ಇದು ಭಾಳ ಜನ ಹೆಸರು ಕೇಳಿರ್ಲಿಕ್ಕಿಲ್ಲ. ಗಾಯನ ಅಂದರೆ ಏನಿದೆ ಅಂದರೆ ಇದೊಂದು ದೇಶ. ಇದು ಎಲ್ಲಿ ಬರುತ್ತೆ ಸರ್ ಈ ಗಾಯನ ಅಂದರೆ? ಈ ಗಾಯನ ಯುರೋಪ್ ಖಂಡದಲ್ಲಿ ಬರುತ್ತೆ. ಹಾಗಾದರೆ ಈ ಗಾಯನದ ಈಗ ಪ್ರೈಮ್ ಮಿನಿಸ್ಟರ್ ಯಾರಿದ್ರು ಸರ್ ಅಂತಂದರೆ, ಗಾಯನದ ಪ್ರೈಮ್ ಮಿನಿಸ್ಟರ್ ಯಾರಂದರೆ ಮಾರ್ಕ್ ಫಿಲಿಪ್ಸ್ ಅಂತ. ಇವರು ಗಾಯನದ ಪ್ರೈಮ್ ಮಿನಿಸ್ಟರ್. ಹಾಗಾದರೆ ಗಾಯನದ ಪ್ರೆಸಿಡೆಂಟ್ ಯಾರಿದ್ರು ಸರ್? ಈಗ ಗಾಯನದ ಪ್ರೆಸಿಡೆಂಟ್ ಯಾರಿದ್ರು ಅಂದರೆ
ಇರ್ಫಾನ್ ಅಲಿ ಏನು ಮಾಡ್ತಾರೆ ಇವಾಗ ಗಾಯನದ ಪ್ರೆಸಿಡೆಂಟ್. ಹಾಗಾದರೆ ಈ ಗಾಯನದ ರಾಜಧಾನಿ ಯಾವುದು ಸರ್ ಅಂತಂದರೆ, ಈ ಗಾಯನದ ರಾಜಧಾನಿ ಯಾವುದಂದರೆ ಜಾರ್ಜ್ ಏನು ಮಾಡುತ್ತೆ, ಜಾರ್ಜ್ ಟೌನ್ ಎಂಬುದೇನಿದೆ ಗಾಯನದ ರಾಜಧಾನಿ. ಹಾಗಾದರೆ ಸರ್ ಈ ಗಾಯನ ಯಾವ ಒಂದು ಭಾಷೆಯ ಮಾದರಿಯನ್ನು ಹೊಂದಿದೆ ಅಂದರೆ, ಈ ಗಾಯನದಲ್ಲಿ ಅಚ್ಚುತ್ತಾಗಿ ಯಾವ ಭಾಷೆ ಮಾತಾಡ್ತಾರೆ ಅಂದರೆ ಇಂಗ್ಲೀಷ್ ಭಾಷೆಯನ್ನು ಮಾತಾಡ್ತಾರೆ. ಯಾವುದು ಇಂಗ್ಲೀಷ್ ಭಾಷೆಯನ್ನು ಮಾತಾಡ್ತಾರೆ. ಯಾಕಂದರೆ ಈ ಗಾಯನ ಅಂತ ಒಂದು ಹೆಸರು ಬಂದ ಕಾರಣ ಇಷ್ಟೆಲ್ಲ ಹೇಳ್ಬೇಕಾಯ್ತು. ಈ ಗಾಯನ ಯಾವ ಮಾದರಿ ಹುಲ್ಗಾವಲನ್ನು ಹೊಂದಿದೆ ಸರ್ ಅಂದರೆ, ಈ ಗಾಯನ ಲಾನಸ್ ಮಾದರಿ ಏನು ಮಾಡುತ್ತೆ ಹುಲ್ಗಾವಲನ್ನು ಹೊಂದಿದೆ. ಈ ಗಾಯನದ ಬಗ್ಗೆ ಎಲ್ಲ ತಿಳ್ಕೊಂಡವಲ್ಲ, ಗಾಯನದ ಪ್ರೈಮ್ ಮಿನಿಸ್ಟರ್ ಯಾರು, ಪ್ರೆಸಿಡೆಂಟ್ ಯಾರು. ಇವಾಗ ನೆಕ್ಸ್ಟ್ ಒಂದು ಹುಲ್ಗಾವಲ ಬಗ್ಗೆ ತಿಳ್ಕೊಳ್ಳೋಣ. ಅದೇ ನೆಕ್ಸ್ಟ್ ಒಂದು ಹುಲ್ಗಾವಲ ಯಾವುದು ಸರ್ ಅಂತಂದರೆ ಹಂಗೇರಿ ಅಂತ. ಈಗ ಹಂಗೇರಿ ಯಾವ ಮಾದರಿಯ ಹುಲ್ಗಾವಲನ್ನು ಹೊಂದಿದೆ ಸರ್ ಅಂದರೆ, ಈ ಹಂಗೇರಿ ಪುಷ್ಟಿಸ್ ಮಾದರಿಯ ಏನು ಮಾಡುತ್ತೆ ಹುಲ್ಗಾವಲನ್ನು ಏನು ಮಾಡುತ್ತೆ ಹೊಂದಿದೆ. ಪುಷ್ಟಿಸ್ ಮಾದರಿ ಏನು ಮಾಡುತ್ತೆ ಒಂದು ಹುಲ್ಗಾವಲನ್ನು ಹೊಂದಿದೆ. ಹಾಗೂ ಈ ಹಂಗೇರಿ ದೇಶದ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ, ಯಾಕಂದರೆ ಈ ಹಂಗೇರಿ ದೇಶದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಂತ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಇದೇ ರೀತಿಯಾಗಿ ನಮ್ಮ GK ಕ್ಲಾಸಸ್ ಮುಂದುವರಿಯುತ್ತೆ. ಯಾಕಂದರೆ ಹೆಂಗಿರುತ್ತೆ ಸರ್ ಅಂತಂದರೆ ನೀವು ನೋಡ್ತಾ ಇರಬೇಕು, ಗೊತ್ತಾಗುತ್ತೆ GK ಕ್ಲಾಸಸ್ಸು. ಈಗ ನಾವು ಯಾವುದೇ ಎಕ್ಸಾಮಲ್ಲಿ ಕೇಳಿದ್ರೆ ಮೊದಲು ಬುಕ್ಸು ಯಾವಂತಂದರೆ ಒಂದು ಪ್ರೈಮರಿಯಿಂದ ಹೈಸ್ಕೂಲ್ವರೆಗೂ ಹಾಗೂ 6ರಿಂದ 12ವರೆಗೂ ಈ ಬುಕ್ ಮೇನ್ ಟಾರ್ಗೆಟ್. ಯಾರು ಕೇಳಿದ್ರು ಈ ಬುಕ್ನ ಮೊದಲು ರೆಫರ್ ಮಾಡ್ಬೇಕಂತಾರೆ. ಹಾಗಾದರೆ ರೆಫರ್ ಮಾಡ್ಬೇಕು, ಯಾಕಂದರೆ ಇದರಿಂದನೇ ಅನೇಕ ಕ್ವಶನ್ಗಳು ಸಹ ಬರ್ತವೆ. ಆದರೆ ಕೆಲವು ರೆಫರ್ ಮಾಡಲ್ಲ, ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲಲ್ವ. ಈ ರೀತಿ ಯಾವ ರೀತಿ ಇದೇ ರೀತಿ 6ರಿಂದ 12 ತರಗತಿಯಲ್ಲಿ ಬರುವಂಥ ಒಂದು ಸಿಲೆಬಸ್ನ ಏನು ಮಾಡುತ್ತೆ ನಾನು ಒಂದೊಂದಾಗಿ ಮೊದಲು ಔಟ್ರನ್ನ ಹೇಳ್ಕೊತಿರ್ತೀನಿ. ಸರ್ ಅದಷ್ಟೇ ಹೇಳ್ತೀರಾ ಅಂತಿಲ್ಲ. ಈಗ ನೆಕ್ಸ್ಟ್ ಯಾವುದಂದರೆ ಕ್ವಶನ್ ಪೇಪರಲ್ಲಿ ಬಂದಿರ್ತವಲ್ವ ಕ್ವಶನ್, ಆ ಕ್ವಶನ್ ತೊಗೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇವನ್ ನಮ್ಮ ಚಾನಲ್ ಭಗತ್ ಸಿಂಗ್ ಎಜುಕೇಷನ್ GK ಕ್ಲಾಸಸ್ ಅಂತ. ಇಷ್ಟ ಆದರೆ ಈ ಒಂದು ವಿಡಿಯೋ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಾವೇನಾದರೂ ಮಿಸ್ಟೇಕ್ ಮಾಡಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಇದಕ್ಕಿನ್ನ ಸುಮ್ಮನೆ ಇದು, ಇದಕ್ಕಿನ್ನ ಇನ್ನೂ ಚೆನ್ನಾಗಿರೋ ಕ್ಲಾಸ್ ಬರ್ತವೆ. ಓಕೆ, ಥ್ಯಾಂಕ್ ಯು.